ಯಾರು ಅಪರಾಧ ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಈ ಕೆಲಸ ಹೋಮ್ ಡಿಪಾರ್ಟ್ಮೆಂಟ್ನವರು ಮಾಡತಕ್ಕಂಥದ್ದು. ಅದನ್ನ ಬಹಳ ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಪ್ರಕರಣಗಳಲ್ಲಿ ಸೀರಿಯಸ್ ಅಫೆನ್ಸಸ್ಗಳು ನಡೆದಂತ ಕಡೆ ಅಪರಾಧಿಗಳನ್ನ ಪತ್ತೆ ಹಚ್ಚಿದ್ದೀವಿ. ನಿನ್ನೆ ತಾನೇ ಡ್ರಗ್ಸ್ ಮಂಗಳೂರಿನಲ್ಲಿ 75 ಕೆಜಿ ಅಲ್ಲ 75 ಕೋಟಿ ಡ್ರಗ್ಸ್ ಅನ್ನ ಸೀಜ್ ಮಾಡಿದ್ದೀವಿ. ನೀವೇ ತಾನೇ ಅಭಿನಂದನೆಗಳನ್ನು ಹೇಳಿದಿರಿ ನಮ್ಮ ಪೊಲೀಸ್ನವರಿಗೆ. ನೀವೇ ಹೇಳಿದಿರಿ, ಪೊಲೀಸ್ಗೆ ಅಭಿನಂದನೆಗಳನ್ನು ಹೇಳಿದಿರಿ. ಸೊ ಅದರಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ. ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. RSSನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನಾವು RSS ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ RSS ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ, ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ದಲಿತ ಕಾಲೋನಿಯಲ್ಲೇ ಇರಬೇಕು. ಪಾಪ ಮುಖ್ಯವಾಗಿ ಬರಬಾರ್ದು ಅವರು. ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ಇರಬೇಕು. ನಮ್ಮ ಮಕ್ಕಳು ಸತ್ರು RSS ಆಗಿ ನಿಮ್ಮ